ಇಷ್ಟು ದೊಡ್ಡ ಕಾರ್ಜೆಟ್ ನೋಡಿದ್ರಾ? ಇದನ್ನು ಬೆಳೆಸಿದ ನಮ್ಮ ಪಕ್ಕದ ಮನೆ ಬ್ರಿಟಿಷ್ ಕಪಲ್. ಅವರು ತುಂಬ ಫ್ರೆಂಡ್ಲಿ ಮತ್ತು ತುಂಬ ಕೇರಿಂಗ್. ಆವಾಗಾಗ ಅವ್ರು ಬೆಳೆಸಿರೋ ಟೊಮ್ಯಾಟೊ, ಬೀಟ್ರೋಟ್, ಬೀನ್ಸ್ ಅಂತ ನಂಗೆ ತಂದು ಕೊಟ್ಬಿಟ್ಟು ಇದು ನಾವೇ ಬೆಳೆಸಿದ್ದು ಅಂತ ಹೇಳ್ತಿದ್ರು. ಆದರೆ ಇಷ್ಟೆಲ್ಲ ಎಲ್ಲಿ ಬೆಳೆಸ್ತಾರೆ ಅಂತ ನನಗಂತೂ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಮತ್ತು ಯಾವಾಗಲೂ ಕರಿತಿದ್ರು, ನಮ್ಮ ಗಾರ್ಡನ್ ನೋಡೋಕೆ ಬರ್ತೀಯಾ ಅಂತ. ಸೊ ನಾನು ವೀಕೆಂಡಲ್ಲಿ ಫ್ರೀ ಇದ್ದೆ ಅಂತ ಅವ್ರ ಜೊತೆ ಹೋದೆ. ಆದರೆ ಇದು ಸಾಮಾನ್ಯ ಗಾರ್ಡನ್ ಅಲ್ಲ. UK ಇದನ್ನು ಅಲಾಟ್ಮೆಂಟ್ ಅಂತ ಕರೀತಾರೆ. ಒಂದು ದೊಡ್ಡ ಜಾಗನ ಚಿಕ್ಕ ಚಿಕ್ಕ ಪ್ಲಾಟ್ಸ್ ಆಗಿ ಡಿವೈಡ್ ಮಾಡಿ ಗಾರ್ಡನಿಂಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋರಿಗೆ ರೆಂಟ್ ಕೊಡ್ತಾರಂತೆ. ಸೊ ತುಂಬ ಜನ ಅವ್ರ ಫ್ರೀ ಟೈಮ್ ಮತ್ತು ವೀಕೆಂಡ್ಸಲ್ಲಿ ಇಲ್ಲಿಗೆ ಬಂದು ಗಾರ್ಡನಿಂಗ್ ಮಾಡ್ಕೋತಾರೆ. ಎಸ್ಪೆಷಲಿ ಕೊರೋನಾ ಟೈಮಲ್ಲಿ ಹೊರಗಡೆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಸಿಗೋದು ತುಂಬ ಕಷ್ಟ ಇದ್ದಾಗ ಅವರು ಇಲ್ಲಿ ಬೆಳೆಸಿದ್ದ ತರಕಾರಿ ಮತ್ತು ಹಣ್ಣುಗಳು ತುಂಬ ಯೂಸ್ಫುಲ್ ಆಯ್ತಂತೆ. ಇವತ್ತು ಗಿಡಗಳಿಗೆ ನೀರು ಹಾಕೋದಕ್ಕೆ ನಮ್ಮ ಮನೆಯಿಂದನೇ ನೀರು ತೊಗೊಂಡು ಬಂದ್ವಿ. ನೋಡಿ ಇಷ್ಟು ಚಿಕ್ಕ ಚಿಕ್ಕ ಜಾಗನ ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ. ಇಲ್ಲಿ ಟೊಮ್ಯಾಟೋಸ್, ಬೀಟ್ರೋಟ್, ಬೀನ್ಸ್, ಕ್ಯಾಬೇಜ್, ಪೊಟ್ಯಾಟೋಸ್, ಫ್ರೆಶ್ ಕಾರ್ನ್, ರಾಸ್ಬೆರಿ, ಬ್ಲೂಬೆರೀಸ್, ಆ್ಯಪಲ್, ಪಿಯರ್ಸ್, ಪ್ಲಮ್ಸ್ ಎಲ್ಲ ಇಷ್ಟು ಚಿಕ್ಕ ಜಾಗದಲ್ಲೇ ಬೆಳೆಸಿದ್ದಾರೆ. ಗಿಡ ನೆಡೋದ್ರಿಂದ ಹಿಡಿದು ನೀರು ಹಾಕೋದು ಮತ್ತು ತರಕಾರಿ ಹಾರ್ವೆಸ್ಟ್ ಮಾಡೋದು ಎಲ್ಲನೂ ಈ ಕಪಲ್ಸ್ ಅವರೇ ಮಾಡ್ಕೋತಾರೆ. ಅವ್ರ ಎನರ್ಜಿ ನೋಡಿ ಅಂತೂ ನನಗಂತೂ ತುಂಬಾ ಖುಷಿ ಆಯಿತು ಮತ್ತು ಆಶ್ಚರ್ಯ ಕೂಡ ಆಯಿತು. ಇವರು ಇಲ್ಲಿ ಬೆಳೆಸಿದ ಫ್ರೆಶ್ ವೆಜಿಟೇಬಲ್ಸ್ ಮತ್ತು ನನಗಂತೂ ಪ್ರೀತಿಯಿಂದ ತಂದು ಕೊಡ್ತಿರ್ತಾರೆ. ನಾನು ತಿನ್ಬೇಕಾದ ತರಕಾರಿಗಳನ್ನ ಅವರೇ ತಮ್ಮ ಕೈಯಿಂದ ಬೆಳೆಸಿರೋದು ಅಂತ ಏನೋ ಒಂದು ಸ್ಪೆಷಲ್ ಫೀಲ್ ಇದೆ. ಇದೆಲ್ಲ ನೋಡ್ತಿದ್ರೆ ನನಗಂತೂ ನಮ್ಮ ಡ್ಯಾಡಿ ತುಂಬ ನೆನಪಾಗ್ತಿದ್ರು. ಅವ್ರಿಗೆ ಕೂಡ ಫಾರ್ಮಿಂಗ್ ಈ ಥರ ಗಿಡ ಬೆಳೆಸೋದು, ನೀರು ಹಾಕೋದು ಅನ್ನೋದು ತುಂಬಾ ಇಷ್ಟ. ದೇಶ ಬೇರೆ, ಜನ ಬೇರೆ, ಆದರೆ ಮಣ್ಣಿನ ಮೇಲಿರೋ ಪ್ರೀತಿ ಮಾತ್ರ ಒಂದೇ ಅನ್ನಿಸ್ತು. ನಿಜವಾಗ್ಲೂ ದೊಡ್ಡ ಫಾರ್ಮ್ ಬೇಕಾಗಿಲ್ಲ, ಇಂಟ್ರೆಸ್ಟ್ ಇದ್ದರೆ ಈ ಥರ ಪುಟ್ಟ ಜಾಗದಲ್ಲಿ ಕೂಡ ಎಷ್ಟೊಂದು ತರಕಾರಿ ಮತ್ತು ಹಣ್ಣುಗಳನ್ನ ಬೆಳೆಸ್ಬೋದು. ನನಗಂತೂ ಇಲ್ಲಿ ಬೆಳೆದ ಫ್ರೆಶ್ ವೆಜಿಟೇಬಲ್ಸ್ ಮತ್ತು ಈ ಕಪಲ್ಸ್ ಪ್ರೀತಿ ತುಂಬಾ ಸ್ಪೆಷಲ್ ಅನ್ನಿಸ್ತು. ಇವತ್ತಿನ ಈ ಪುಟ್ಟ ಗಾರ್ಡನ್ ಟೂರ್ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್.